ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಿರುವಂತಹ ಪ್ರಶ್ನೆ, ಅದಿತಿನ ಮತ್ತು ಲಿಟಲ್ ಎನ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಆ್ಯಂಡ್ ನೀವು ಒಬ್ಬರೇ ನೋಡ್ಕೊಳ್ತೀರಾ ಅಂತ ನಮಗೆ ಗೊತ್ತು. ಹೇಗೆ ಅದಿತಿನೂ ಮೇಂಟೈನ್ ಮಾಡಿ ಪುಟ್ಟ ಪಾಪುನೂ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ತುಂಬ ಕ್ವೆಶ್ಚನ್ಸ್ನ ಕೇಳ್ತಿದ್ದೀರಾ. ಆ ಕ್ವೆಶ್ಚನ್ಸ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಮಕ್ಕಳ ತಲೆನ ಹೇಗೆ ಸವಸೋದು, ಎಣ್ಣೆ ಮಸಾಜ್ ಮಾಡುವಾಗ ಮಕ್ಕಳ ತಲೆನ ಹೇಗೆ ಸವಸಬೇಕು ಅಂತ ಅದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಎದೆ ಹಾಲು ಹೆಚ್ಚಿಸುವಂತಹ ಮತ್ತು ಬಾಣಂತಿಯರಿಗೆ ಶಕ್ತಿ ನೀಡುವಂತಹ ಒಂದು ರೆಸಿಪಿ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಶುರು ಮಾಡೋಣವಾ? ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಫಸ್ಟ್ಲಿ ಆಫ್ಟರ್ ಲಿಟಲ್ ಎ ಬಂದಾಗಿಂದ ಖಂಡಿತವಾಗ್ಲೂ ಚೇಂಜಸ್ ಆಗಿದೆ ನಮ್ಮ ರೊಟೀನಲ್ಲಿ. ಮುಂಚೆ ಇದ್ದಿದ್ದಂತಹ ರೊಟೀನು ತುಂಬ ಬದಲಾಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅಂತಂದರೆ 5 ಗಂಟೆ ಅಥವಾ 5:15 ಹಾಗೆ ಎದ್ದು ಲಿಟಲ್ ಎಗೆ ನಾನು ಜಾಕಾಯಿ ಅದನ್ನೆಲ್ಲ ಕೊಡ್ತೀನಿ, ತುಪ್ಪ ಅದನ್ನೆಲ್ಲ. ಅದಾದಮೇಲೆ ಲಿಟಲ್ ಏನು ಮಲ್ಕೊಳ್ತಾರೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ನನಗೆ 7 ಗಂಟೆಯಿಂದ 7:45ವರೆಗೂ ಒಂದು ಸೆಷನ್ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಳ್ತೀನಿ. ಅಷ್ಟರಲ್ಲಿ ಅದಿತಿ ಸಹ ಹೇಳ್ತಾರೆ. ನನಗೆ ಕಾಫಿ ಕೊಡ್ತಾರೆ ಕೃಬಿ, ಆ್ಯಂಡ್ ಅದಿತಿಗೆ ಹಾಲು ಕೊಡ್ತಾರೆ. ಅದಿತಿ ಹಾಲೆಲ್ಲ ಕುಡಿದು ಡೈರೆಕ್ಟ್ ನಾವು ಸ್ನಾನಕ್ಕೆ ಹೋಗ್ತೀವಿ. ಸ್ನಾನ ಅಂತಂದರೆ ಅದಿತಿಗೆ ಮಾತ್ರ ಸ್ನಾನ. ಅದಿತಿಗೆ ಎಣ್ಣೆ ಮಸಾಜ್ ಮಾಡಿ ಆ್ಯಂಡ್ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಲಿಟಲ್ ಎಗೆ ಫೀಡ್ ಮಾಡಿಸಿ ಹೋಗಿರ್ತೀನಿ. ಲಿಟಲ್ ಎ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಲಿಟಲ್ ಎ ತಿರ್ಗಾ ಎದ್ದೊಳೋದು 9:15 ಹಾಗೆ ಎದ್ದೊಳ್ತಾರೆ. ಲಿಟಲ್ ಎಗೆ 5:15 ಹಾಗೆ ನಾನು ಜಾಕಾಯಿ ಅದನ್ನೆಲ್ಲ ಕೊಟ್ಟಿರ್ತೀನಲ್ಲ, ತಿರ್ಗಾ ಅವ್ರು ಆರಾಮಾಗಿ ಅವಾಗ ಮಲ್ಕೊಂಡು ಬಿಟ್ಟಿರ್ತಾರೆ. ತಿರ್ಗಾ 7:30 ಆಗಿ ಅವ್ರು ಎದ್ದಾಗ ಅವ್ರಿಗೂ ಫೀಡ್ ಮಾಡಿಸಿ ನಾನು ಅದಿತಿನ ಸ್ನಾನಕ್ಕೆ ಕರ್ಕೊಂಡು ಹೋಗಿರ್ತೀನಿ. ಸೊ 9:30ಗೆ ಲಿಟಲ್ ಎ ಎದ್ದಿರ್ತಾರೆ. ಸೊ ಅಷ್ಟರಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಅದಿತಿಗೆ ಸ್ನಾನ ಮುಗ್ದಿರುತ್ತಲ್ಲ, ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀನಿ. ಅದಾದಮೇಲೆ ಲಿಟಲ್ ಎ ಸ್ನಾನ ಶುರು ಆಗುತ್ತೆ. ಆದರೆ ಒಂದು 2-3 ದಿನದಿಂದ ನಾನು ಲಾಸ್ಟ್ ವೀಡಿಯೋದಲ್ಲೂ ನಿಮಗೆ ಹೇಳಿದ್ದೆ ದಟ್ ಕ್ಲಸ್ಟರ್ ಫೀಡಿಂಗ್ ಥರ ನನಗೆ ಗೊತ್ತಾಗ್ತಿದೆ. ಲಿಟಲ್ ಎ ನೈಟ್ ಟೈಮ್ನಲ್ಲಿ ಅಂತಂದರೆ ಒಂದು 7:30-8 ಗಂಟೆ ಆದಮೇಲೆ ತುಂಬ ಎದೆ ಹಾಲು ಬೇಕೇ ಬೇಕು ಅಂತ ಬಾಯಲ್ಲೇ ಇಟ್ಕೊಂಡು ಮಲ್ಕೊಳ್ಬೇಕು, ಒಂದು ಸ್ವಲ್ಪ ಬಿಡಿಸಿದ್ರೂ ನಿದ್ದೆ ಮಾಡಲ್ಲ, ಆ ರೀತಿ ಮಾಡ್ತಾರೆ. ಅದಕ್ಕೋಸ್ಕರ ಅವರ ರೊಟೀನ ನಾನು ಚೇಂಜ್ ಮಾಡಿದ್ದೀನಿ. ಯಾವ ರೀತಿ ಚೇಂಜಸ್ ಅಂತಂದರೆ, ಲಿಟಲ್ ಎಗೆ ಈವ್ನಿಂಗ್ ಟೈಮ್ ಅರೌಂಡ್ 5:30-6 o'clock ಹಾಗೆ ನಿದ್ದೆ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಬೆಟರ್ಮೆಂಟ್ ಅಂತ ಅನ್ನಿಸ್ತಿದೆ, ಬಟ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನನಗೆ ಯಾವುದು ಬೆಸ್ಟ್. ಬೆಳಗ್ಗೆ ಸ್ನಾನ ಮಾಡಿಸೋದು ಬೆಸ್ಟ್ ಅನಿಸುತ್ತಾ ಅಥವಾ ನೈಟ್ ಟೈಮ್ ಅಂತಂದರೆ ಈವ್ನಿಂಗ್ ಟೈಮ್ ಸ್ನಾನ ಮಾಡಿಸೋದು ಬೆಸ್ಟ್ ಅನಿಸುತ್ತಾ? ಸೊ ಲಿಟಲ್ ಎ ರೊಟೀನಲ್ಲಿ ಆ ಕಡೆ ಈ ಕಡೆ ಆಗ್ತಿದೆ. ಬಟ್ ಅದಿತಿ ರೊಟೀನ್ ಇದೆ. ಬೆಳಗ್ಗೆ ಅದಿತಿ ಸ್ನಾನ ಆಗಿದ ತಕ್ಷಣ ಅದು ಬ್ರೇಕ್ಫಾಸ್ಟ್ ಆಗುತ್ತೆ. ಅದಾದಮೇಲೆ ಲಿಟಲ್ ಎಗೆ ಸ್ನಾನ ಮಾಡಿಸಿವಲ್ಲ, ಸೊ ಅವಾಗ ಅದಿತಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ, ಅವರು ಒಂದು ಆಟ ನಡೀತಾ ಇರುತ್ತೆ. ಇದೆಲ್ಲ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಊಟದ ಟೈಮ್ ಆಗೇ ಬಿಡುತ್ತೆ. ಅದಾದಮೇಲೆ ಅದಿತಿದು ನಂದು ಊಟ ಆಗ್ತಾ ಇರುತ್ತೆ. ಆ್ಯಂಡ್ ಮಧ್ಯ ಲೀಟಲ್ ಎಗೆ 1.5 hour ಅಥವಾ 2 hourಗೆ ಫೀಡಿಂಗ್ ನಡೀತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅದಿತಿ ಜೊತೆ ಸ್ವಲ್ಪ ಆಟ. ಲಿಟಲ್ ಎ ಮಲ್ಕೊಂಡಿದ್ದಾಗ ನನ್ನ ಟೈಮ್ ಕಂಪ್ಲೀಟ್ ಅದಿತಿಗೆ ಹೋಗುತ್ತೆ. ಅಂತಂದರೆ ಆರಾಮಾಗಿ ನಾವು ಆಟ ಆಡ್ತೀವಿ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮಧ್ಯಾಹ್ನ 2 ಗಂಟೆಯಿಂದ ನಾನು ಮತ್ತು ಅದಿತಿ ಲಿಟಲ್ ಎ 3 ಜನನೂ ನಿದ್ದೆ ಮಾಡ್ತೀವಿ. ಸೊ ಒಂದು ಕ್ವಾಲಿಟಿ ಟೈಮ್. ತುಂಬ ಜನ ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ, ಅಕ್ಕ ಆರಾಮಾಗಿ ರೆಸ್ಟ್ ಮಾಡಿ, ಈ ಟೈಮಲ್ಲಿ ನಿಮಗೆ ರೆಸ್ಟ್ ಬೇಕು ಅಂತ. ನಮ್ಮ ರೆಸ್ಟಿಂಗ್ ಟೈಮ್ ಅರೌಂಡ್ 2 to 5 ಆರಾಮಾಗಿ ರೆಸ್ಟ್ ಮಾಡ್ತೀವಿ ನಾವು. ಮುಂಚೆ ಲಿಟಲ್ ಎ ಬರೋದಕ್ಕಿಂತ ಮುಂಚೆ ಹೋಮ್ ಸ್ಕೂಲಿಂಗ್ ಅದಿತಿಗೆ ಬೆಳಗ್ಗೆ ಒಂದು 11 ಗಂಟೆಯಿಂದ 1 ಗಂಟೆವರೆಗೂ ಇರ್ತಿತ್ತು. ಆದರೆ ಈಗ ಆ ಟೈಮಲ್ಲಿ ನಾನು ಸ್ನಾನ ಟೈಮು ಅಂತ ಲಿಟಲ್ ಎಗೆ ಫಿಕ್ಸ್ ಮಾಡಿರೋದ್ರಿಂದ ಹೋಮ್ ಸ್ಕೂಲಿಂಗ್ ಟೈಮ್ನ ನಾನು ಈವ್ನಿಂಗ್ ನೈಟ್ ಇಟ್ಕೊಳ್ತಾ ಇದ್ದೀನಿ. ಅದಿತಿ ಈಸ್ ವೆರಿ ಅಡ್ಯಾಪ್ಟಿವ್ ಆ್ಯಂಡ್ ಕೋಆಪರೇಟಿವ್. ಅವ್ರಿಗೆ ಯಾವ ಟೈಮ್ ಹೇಳ್ಕೊಟ್ರು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಆ ಟೈಮ್ಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ನಮಗೂ ಒಂದು ಕ್ಲಾರಿಟಿ ಇಲ್ಲ, ಇದೇ ಟೈಮ್ಗೆ ಇದನ್ನು ಮಾಡಬೇಕು, ಅದೇ ಟೈಮ್ಗೆ ಇದನ್ನು ಮಾಡಬೇಕು ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ನಾನು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ. ಸೊ ಮಗುವಿನ ತಲೆ ಸವಿಸುವಂತಹ ವಿಷಯಕ್ಕೆ ಬರೋದಾದರೆ, ನಾವು ಮಗುಗೆ ತಲೆಗೆ ಸ್ನಾನ ಮಾಡಿಸುವಾಗ ಎಣ್ಣೆ ಹಾಕಿದಾಗ ತುಂಬ ಚೆನ್ನಾಗಿ ಮಗುವಿನ ತಲೆನ ಮಸಾಜ್ ಮಾಡಬೇಕಾಗತ್ತೆ. ಕೆಲವು ಮಕ್ಕಳುಗಳು ಲೆಫ್ಟ್ ಸೈಡೇ ಮಲ್ಕೊಳ್ತಾರೆ, ಕೆಲವು ಮಕ್ಕಳುಗಳು ರೈಟ್ ಸೈಡ್ ಮಲ್ಕೊಳ್ತಾರೆ, ಕೆಲವು ಮಕ್ಕಳುಗಳು ಅಂಗಾತ ಅಂತಂದರೆ ತಲೆ ಹಿಂದೆನ ಕೊಟ್ಬಿಟ್ಟು ಸೀಲಿಂಗ್ನ ಫೇಸ್ ಮಾಡೋ ರೀತಿ ಮಲ್ಕೊಳ್ತಾರೆ. ಕೆಲವು ಮಕ್ಕಳುಗಳಿಗೆ ಒಂದೇ ಕಡೆ ಜಾಸ್ತಿ ಸವದಿರುತ್ತೆ, ಇನ್ನೊಂದು ಕಡೆ ಸವದಿರೋದಿಲ್ಲ. ಸೊ ಅಂತಹ ಒಂದು ಸಿಚುಯೇಷನ್ ಬರಬಾರ್ದು ಅಂತಂದರೆ ನಾವು ಮಕ್ಕಳಿಗೆ ತಲೆಗೆ ಸ್ನಾನ ಮಾಡಿಸುವಾಗ ಎಣ್ಣೆ ಹಾಕ್ತೀವಿ ಅಲ್ವಾ, ಎಣ್ಣೆ ಮಸಾಜ್ ಮಾಡುವಾಗ ಈ ರೀತಿ ಕಂಪ್ಲೀಟ್ ಒಂದು ತಲೆನ ಕಂಪ್ಲೀಟಾಗಿ ಕ್ಲೀನಾಗಿ ಮಸಾಜ್ ಮಾಡೋದ್ರಿಂದ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ನಾನು ಸಿಂಬಿನ ಬಳಸ್ತಿದ್ದೀನಿ ಅಂತಂದರೆ ತಲೆ ಹಿಂದಕ್ಕೆ ಅಂತಂದರೆ ಅದನ್ನು ಇಟ್ಟು ಮಗು ತಲೆನ ಮಲಗಿಸೋದು. ಸೊ ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ತಲೆ ಸವಸೋದ್ರಿಂದ ಕರೆಕ್ಟಾಗಿ ಮಗುವಿನ ತಲೆ ಶೇಪ್ ಇರುತ್ತೆ.
ಎಣ್ಣೆ ಮಸಾಜ್ ಮಾಡುವಾಗ ತಲೆ ಸವಸುವಂಥ ಒಂದು ಕಾನ್ಸೆಪ್ಟ್ಗೂ ಸಹ ತುಂಬ ಕಾಂಟ್ರಡಿಕ್ಷನ್ ಒಂದು ಡಿಬೇಟ್ ನಡೆಯುತ್ತೆ. ಇದೆಲ್ಲ ವರ್ಕ್ ಆಗುತ್ತಾ, ಈ ರೀತಿ ಮಾಡಬಾರ್ದು, ಮಗುವಿನ ತಲೆ ಸಾಫ್ಟ್ ಇರುತ್ತೆ ಹಾಗೆ ಹೀಗೆ ಅಂತ. ಸೊ ಕಂಪ್ಲೀಟ್ ಟ್ರೆಡಿಷ್ನಲ್ ಆಗಿ ಮಾಡೋರು ಇದನ್ನೆಲ್ಲ ಕಂಪಲ್ಸರಿ ಫಾಲೋ ಮಾಡ್ತಾರೆ. ಆ್ಯಂಡ್ ಮಗುವಿನ ಹಣೆನ ಕ್ಲೀನಾಗಿ ಉಜ್ಜಬೇಕು ಅಂತಂದರೆ, ಇಲ್ಲ ಅಂತಂದರೆ ಮಗು ಅಂದರೆ ಹಣೆ ಊದ್ಕೊಂಡಿರೋ ಥರ ಕಾಣುತ್ತೆ, ಸರಿಯಾಗಿ ಸವಸಿಲ್ಲ ಅಂತಂದರೆ ಅದೆಲ್ಲ ಅಂದರೆ ಒಂದು ಕ್ಲೀನಾಗಿ ಒಂದು ಸ್ಟ್ರಕ್ಚರ್ ಆಗಿ ಮಗು ಕಾಣೋದಿಲ್ಲ. ಸೊ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ಒಂದು ಮಗುಗೆ ಮಸಾಜ್ ಮಾಡ್ತಾ ಇದ್ರೆ ಕ್ಲೀನಾಗಿ ಒಂದು 3 monthsವರೆಗೂ ನಾವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಕ್ಲೀನಾಗಿ ಮಗುವಿನ ತಲೆ ಚೆನ್ನಾಗಿ ಗುಂಡುದಾಗಿ ಇರುತ್ತೆ. ಈ ರೀತಿ ಹಣೆನ ಉಜ್ಜೋದ್ರಿಂದ ಯಾವುದೇ ರೀತಿ ಹಣೆ ಉಬ್ಬಿದೆ ಥರ ಮಗುಗೆ ಕಾಣೋದಿಲ್ಲ. ಈ ರೀತಿ ಮಾಡೋದನ್ನೆಲ್ಲ ನಾನು ಅದಿತಿಗೆ ಮಾಡುವಾಗ ನೋಡ್ಕೊಂಡಿರೋದ್ರಿಂದ ನನಗೆ ಗೊತ್ತಿದೆ. ಸೊ ನಾನು ಅದನ್ನೇ ಟ್ರೈ ಮಾಡ್ತಿದ್ದೀನಿ ಲಿಟಲ್ಗೆ. ಸೊ ಮಕ್ಕಳಿಗೆ ಖಂಡಿತವಾಗ್ಲೂ ಎಣ್ಣೆ ಮಸಾಜ್ ಮಾಡುವಾಗ ಇದನ್ನೆಲ್ಲ ಮಾಡೋದ್ರಿಂದ ಮಗುವಿನ ಹೆಡ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮಕ್ಳಿಗೂ ಚೆನ್ನಾಗಿ ನಿದ್ದೆ ಮಾಡ್ದಂಗೆ ಆಗುತ್ತೆ. ಎಣ್ಣೆ ಮಸಾಜ್ ಇಸ್ ವೆರಿ ನೆಸೆಸಿಟಿ ಫಾರ್ ದೆಮ್. ಇದರಿಂದ ಮಗುವಿನ ವೆಯ್ಟ್ ಗೇನ್ಗಿರಬಹುದು ಆ್ಯಂಡ್ ಅವರು ಚೆನ್ನಾಗಿ ನಿದ್ದೆ ಮಾಡೋದಕ್ಕಿರ್ಬೋದು, ಕ್ವಾಲಿಟಿ ಟೈಮ್ ಆಕ್ಟಿವ್ ಸ್ಲೀಪಿಂಗ್ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಿ ಮಕ್ಕಳು ನಿದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಟಲ್ ಇದು ಸ್ನಾನ ಆದಮೇಲೆ ಅದಿತಿನೂ ಮಲಗಿಸ್ಬಿಟ್ಟು ಇವತ್ತು ನಾನು ಸ್ನಾನ ಮಾಡಿದ್ದು. ಸೊ ನಂದು ಸ್ನಾನ ಆದಮೇಲೆ ಕೃಬಿ ಕಂಪ್ಲೀಟ್ ನನ್ನ ತಲೆಗೆಲ್ಲ ಸಾಂಬ್ರಾಣಿ ಎಲ್ಲ ಕೊಟ್ಟರು. ಪ್ರೈವೇಟ್ ಪಾರ್ಟ್ಸ್ಗೆಲ್ಲ ನಾವು ಸಾಂಬ್ರಾಣಿ ಹೋಗೇನ, ಕಿವಿಗೆ, ಫೇಸ್ಗೆ ಅದೆಲ್ಲ ಸಾಂಬ್ರಾಣಿ ತೊಗೊಂಡು 1-2 ಬ್ಲ್ಯಾಂಕೆಟ್ನ ಹೊತ್ಕೊಂಡು ನಾನು ಮಲ್ಕೊಂಡೆ. ಅದಾದಮೇಲೆ ಎದ್ಬಿಟ್ಟು ನಾನು ತಲೆಯೆಲ್ಲ ಆರಿಸ್ಕೊಂಡು ಈಗ ನನ್ನ ಹೇರ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಬಾಣಂತನದಲ್ಲಿ ತುಂಬ ಜನಗಳು ಮಾಡುವಂತಹ ಮಿಸ್ಟೇಕ್, ತುಂಬ ಬಾಣಂತಿಯರು ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಮಾಡುವಂಥ ಮಿಸ್ಟೇಕ್ ಏನು ಅಂತಂದರೆ ಅವರು ತಮ್ಮ ತಲೆನ ಕಾಂಬ್ ಮಾಡ್ಕೊಳ್ಳೋದೇ ಇಲ್ಲ. ಇದು ಹಿಂದಿನ ಕಾಲದಿಂದನೇ ಹೇಳ್ಕೊಂಡು ಬರ್ತಾರೆ ದಟ್ ನೀನೇನಾದರೂ ನಿನ್ನ ತಲೆನ ಬಾಚ್ಕೊಂಡ್ರೆ ಮಗುಗೆ ಹೊಟ್ಟೆ ನೋವು ಬರುತ್ತೆ ಆ್ಯಂಡ್ ಮಗು ತುಂಬ ಮೈ ಮುರಿಯುತ್ತೆ, ಅದಾದಮೇಲೆ ಮಗು ಚೆನ್ನಾಗಿ ಡೆವಲಪ್ ಆಗಲ್ಲ, ಯಾರೂ ತಲೆ ಬಾಚ್ಕೋಬಾರ್ದು ಅಂತ ತುಂಬ ಜನ ಹೇಳಿರೋದನ್ನ ನನ್ನ ಬಾಣಂತನದಲ್ಲೂ ನಾನು ಕೇಳಿದ್ದೀನಿ ಇದನ್ನು. ಬಟ್ ನಾನು ಇದನ್ನು ಫಾಲೋ ಮಾಡಿಲ್ಲ. ಈ ಟೈಮಲ್ಲಿ ಅಂತಂದರೆ ಬಾಣಂತನ ಟೈಮಲ್ಲಿ ಒಂದು 3 months ಆದಮೇಲೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಆ ಒಂದು ಹೇರ್ ಫಾಲ್ ಆಗೋದಕ್ಕೆ ಇದು ಒಂದು ಕಾರಣ ಇರುತ್ತೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕೋಂಬ್ ಅನ್ನೋದು ಏನಕ್ಕಿರೋದು, ಅದು ನಮ್ಮ ಒಂದು ಕಂಪ್ಲೀಟ್ ಒಂದು ಸ್ಕ್ಯಾಲ್ಪ್ಗೆ ಮಸಾಜ್ ರೀತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ 3 monthsವರೆಗೂ ತಲೆ ಬಾಚಬಾರ್ದು ಅಂತ ಹೇಳ್ತಾರೆ. ಅದನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ ಆ್ಯಂಡ್ ತುಂಬ ಸಿಕ್ಕಾಗುತ್ತೆ. ಒಂದು 10 ದಿನ ಬಾಚ್ದೇನೆ ನಾವು ಅಂತಂದರೆ ಕಾಂಬ್ ಮಾಡ್ದೇ ನಾವು ಒಂದು 11ನೇ ದಿನಕ್ಕೆ ಕಾಂಬ್ ಮಾಡಿದ್ರೆ ಆಬ್ವಿಯಸ್ಲಿ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಿಲ್ಲ. ಈ ಟೈಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೂ ಆಬ್ವಿಯಸ್ಲಿ ಆಗುತ್ತೆ. ಪ್ರೊಜೆಸ್ಟ್ರಾನ್ ಆ್ಯಂಡ್ ಈಸ್ಟ್ರೋಜನ್ ಅನ್ನೋದು ತುಂಬ ಡ್ರಾಪ್ ಆಗಿರುತ್ತೆ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಸಹ ನಮ್ಮ ಹೇರ್ ಫಾಲ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ನಾವು ಕಾಂಬ್ ಮಾಡಿಲ್ಲ ಅಂತಂದರೆ ಹೇರ್ ಫಾಲ್ ಇಸ್ ಡೆಫಿನೆಟ್ಲಿ ಕಟ್ಟಿಟ್ಟ ಬುತ್ತಿ, ಅದು ಜಾಸ್ತಿ ಆಗೋದು ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬಾಣಂತನ ಟೈಮಲ್ಲಿ ಹೇರ್ ಫಾಲ್ ಆಗೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಹಾಗಂತ ನಾವು ಕಾಂಬ್ ಮಾಡಿಲ್ಲ ಅಂದರೆ ಇನ್ನೂ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ದಿನಕ್ಕೆ 1 ಸಲನಾದರೂ ನೀವು ಕಾಂಬ್ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಇರಬಹುದು ಆ್ಯಂಡ್ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಇರ್ಬೋದು. ನಮ್ಮ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟೈಮಲ್ಲಿ ನಾವು ಸೆಲ್ಫ್ ಕೇರ್ ಅನ್ನೋದನ್ನು ಮಾಡ್ಕೊಳ್ಳೋದೇ ಇಲ್ಲ. ಬರೀ ಮಗು ಪಾಟಿ ಕ್ಲೀನ್ ಮಾಡು, ಮಗು ಉಶಿ ಕ್ಲೀನ್ ಮಾಡು, ಅದಾದಮೇಲೆ ಮಗುನಿಗೆ ಹಾಲು ಕುಡಿಸು, ಮಗುಗೆ ಅದು ಮಾಡು ಇದು ಮಾಡು, ಸಿರಪ್ ಹಾಕು, ಮಗುನ ಮಲಗಿಸು, ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಆಗೋಗ್ಬಿಡ್ತು. ಆಲ್ಮೋಸ್ಟ್ 24 hours ನಾವು ಇದನ್ನೇ ಮಾಡ್ತೀವಿ. ನಾವಂತೂ ಒಳ್ಳೆ ಎಲ್ಲೋ ತಪ್ಪಿಸ್ಕೊಂಡು ಬಂದಿರೋರ ಥರ ಇರ್ತೀವಿ ಕೆಲವೊಂದ್ಸಲ. ಆ ರೀತಿ ಮಾಡಬಾರ್ದು. ನಮ್ಮ ಸೆಲ್ಫ್ ಕೇರ್ ನಾವು ಎಷ್ಟು ಚೆನ್ನಾಗಿ ಪ್ರೆಸೆಂಟಬಲ್ ಆಗಿರ್ತೀವೋ ಅಷ್ಟು ಖುಷಿಯಾಗಿರ್ತೀವಿ ಆ್ಯಂಡ್ ಇದರಿಂದ ನಮಗೂ ಒಂದು ಒಳ್ಳೆ ಒಂದು ಆರಾ ಕ್ರಿಯೇಟ್ ಆಗುತ್ತೆ ನಮ್ಮ ಸುತ್ತನೇ. ನಾವು ಎಷ್ಟು ಚೆನ್ನಾಗಿ ರೆಡಿಯಾಗಿ ಕನ್ನಡಿ ಮುಂದೆ ಈ ಟೈಮಲ್ಲಿ ಮೇಕಪ್ ಬೇಡ, ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಡೂ ಮೇಕಪ್, ಆ ರೀತಿ ಅಲ್ಲ, ಒಂದು ಕ್ಲೀನಾಗಿ ಪ್ರೆಸೆಂಟಬಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮ್ಮ ಡೇನೂ ಸಹ ಚೆನ್ನಾಗಿ ಹೋಗುತ್ತೆ. ಇಲ್ಲ ಅಂತಂದರೆ ಕೆಲವೊಂದ್ಸಲ ನಮ್ಮ ಮುಖ ನೋಡ್ಕೊಳ್ಳೋಕೆ ನಮಗೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ಒಂದು ಸಿಂಪಲ್ ಫೇಸ್ ಪ್ಯಾಕ್ ಹಾಕೊಳ್ಳೋದು, ನಾನು ಅದನ್ನೆಲ್ಲ ಶುರು ಮಾಡಿದ್ದೀನಿ. ಆಯಿಲ್ ಮಸಾಜ್ ಡೈಲಿ ಮಾಡ್ಕೊಳ್ತೀನಿ. ಎಣ್ಣೆ ಹೋಗೋದಕ್ಕೆ ಹೋಮ್ ಮೇಡ್ ಪ್ಯಾಕ್ಸ್ಗಳನ್ನೆಲ್ಲ ಹಾಕೊಳ್ತಾ ಇರ್ತೀನಿ. ಇದರಿಂದ ನಮ್ಮ ಫೇಸ್ ಸಹ ಚೆನ್ನಾಗಿರುತ್ತೆ, ಸೆಲ್ಫ್ ಕೇರ್ ಮಾಡ್ಕೊಂಡಂಗೂ ಆಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಸಹ ಗ್ಲೋ ಹೊಡೆಯುತ್ತೆ. ಈ ಟೈಮಲ್ಲಿ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೇಗೆ ನಿಮ್ಮ ಈ ಪೋಸ್ಟ್ ಪಾರ್ಟಮ್ ಬಾಣಂತನ ಟೈಮಲ್ಲಿ ಸೆಲ್ಫ್ ಕೇರ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಬಾಣಂತಿಯರಿಗೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಗೋಧಿ ನುಚ್ಚಿನ ಪೊಂಗಲ್. ಇದನ್ನು ನಾನು ತೊಗೊಂಡಿರೋದು ಅಂತಂದರೆ ಸಿರಿಮನೆ ವೆಂಚರ್ಸ್ ಅಂತ ಏನು ಹೇಳ್ತೀವಿ, ಅವ್ರ ಹತ್ರ ಬಾಣಂತಿ ಬ್ಯಾಸ್ಕೆಟಲ್ಲಿ ಇದು ಬಂದಿದೆ. ಇದರಲ್ಲಿ ಅವರು ಹೆಸರುಬೇಳೆ, ಹೆಸರು ಕಾಳು, ಡ್ರೈ ಫ್ರೂಟ್ಸು, ಒಣಕೊಬ್ಬರಿ ಇದನ್ನೆಲ್ಲ ಹಾಕಿದ್ದಾರೆ. ಸೊ ಇದನ್ನು ಹೇಗೆ ಮಾಡೋದು, ವೆರಿ ಸಿಂಪಲ್, ವೆರಿ ಈಸಿ. ಬಾಣಂತಿಯರಿಗೆ ಇದು ತುಂಬ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು.
ಇದು ತುಂಬ ಸಿಂಪಲ್ ಆಗಿ ಮಾಡೋದು. ಒಂದು 3 ಸ್ಪೂನ್ ತುಪ್ಪ ಹಾಕೊಳ್ಳಿ ಕುಕ್ಕರ್ಗೆ. ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಚಿಟಪಟ ಅನ್ನೋ ರೀತಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕು. ಈ ಬ್ರೋಕನ್ ವೀಟ್ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಎಲ್ಲ ಆಗಿರುತ್ತೆ ಅಲ್ಲ, ಸಿ ಸೆಕ್ಷನ್ ಆಗಿರ್ಬೋದು, ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸ್ವಲ್ಪ ಕಾನ್ಸ್ಟಿಪೇಷನ್ ಆಗೋ ರೀತಿ ಅನಿಸುತ್ತೆ. ಸೊ ಆವಾಗ ತುಂಬ ಚೆನ್ನಾಗಿ ಕಾನ್ಸ್ಟಿಪೇಷನ್ ಎಲ್ಲ ರಿಲೀಫ್ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ. ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚಿಕ್ಕ ಗಾತ್ರದ ಟೊಮ್ಯಾಟೊ ಹಾಕ್ಕೊಳ್ಬೇಕು. ಎರಡನ್ನೂ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಅರಿಶಿನ ಆ್ಯಂಡ್ ಉಪ್ಪು ಹಾಕ್ಕೊಳ್ಬೇಕು. ಅಕಸ್ಮಾತ್ ಏನಾದರೂ ನಿಮ್ಮ ಮಗುಗೆ ಜಾಂಡಿಸ್ ಇದೆ ಅಂತಂದರೆ ನೀವು ಅರಿಶಿನ ಸ್ಕಿಪ್ ಮಾಡ್ಬೋದು. ಈ ಬ್ರೇಕ್ಫಾಸ್ಟ್ನ ಯಾವಾಗ ತಿನ್ನಬೇಕು ಅಂತಂದರೆ ಒಂದು 15 ಡೇಸ್ ಆದಮೇಲೆ ನೀವು ಈ ಬ್ರೇಕ್ಫಾಸ್ಟ್ನ ತಿನ್ಬೋದು. ಯಾಕೆ ಈ ಬ್ರೋಕನ್ ವೀಟ್ ಗೋಧಿ ನುಚ್ಚು ತಿನ್ನಬೇಕು ಅಂತಂದರೆ ಇದು ರಿಚ್ ಇನ್ ಫೈಬರ್ ಆ್ಯಂಡ್ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಟೈಮಲ್ಲಿ ನಮಗೆ ಸಿಗಬೇಕಾಗಿರುವಂತಹ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ನಿಮ್ಮ ಎದೆ ಹಾಲು ಹೆಚ್ಚಿಸೋದಕ್ಕೆ ಇದು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಆ್ಯಂಡ್ ಪ್ರೆಗ್ನೆಂಟ್ ಟೈಮಲ್ಲಿ ನಾವು ತುಂಬ ಎನರ್ಜೆಟಿಕ್ ಆಗಿರ್ತೀವಿ. ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಬರೀ ಮಗುನ ನೋಡಿಕೊಂಡು ನಮಗೆ ಎನರ್ಜಿನೇ ಹೋಗಿರುತ್ತೆ. ಸೊ ಆ ಎನರ್ಜಿ ನಿಮಗೆ ಬೇಕು ಅಂತಂದರೆ ಗೋಧಿ ನುಚ್ಚನ್ನು ನೀವು ವಾರದಲ್ಲಿ ಒಂದ್ಸಲನಾದರೂ ಈ ರೀತಿ ಕಿಚಡಿ ಮಾಡ್ಕೊಂಡು ತಿನ್ಬೋದು. ವೆರಿ ಈಸಿ ರೆಸಿಪಿ ಆ್ಯಂಡ್ ನಿಮ್ಮ ಎದೆ ಹಾಲು ಹೆಚ್ಚಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಕೆಲವರಿಗೆ ಎದೆ ಹಾಲು ಇಲ್ಲ, ಎದೆ ಹಾಲು ಹೆಚ್ಚಿಲ್ಲ ಆ್ಯಂಡ್ ಸೆಲ್ಫ್ ಡೌಟ್ ಇರುತ್ತೆ ಎದೆ ಹಾಲು ವಿಚಾರದಲ್ಲಿ. ನನಗೆ ಹಾಲು ಸರಿಯಾಗಿದೆಯಾ, ಮಗು ಚೆನ್ನಾಗಿ ಹಾಲು ಕುಡಿತಿದೆಯಾ, ಮಗು ಹಾಲು ಕುಡಿಯೋದಕ್ಕೆ ನನ್ನ ಹತ್ರ ಎದೆ ಹಾಲು ಇದೆಯಾ ಅನ್ನೋದೇ ಸೆಲ್ಫ್ ಡೌಟ್ ಜಾಸ್ತಿ ಅಮ್ಮಂದಿರಿಗೆ ಇರುತ್ತೆ. ನೀವು ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ, ಸೆಲ್ಫ್ ಡೌಟ್ ಇದೆ ಅಂತಂದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಮ ಎದೆ ಹಾಲು ಚೆನ್ನಾಗಿದೆ ಅಂತ ನಿಮಗೆ ಫೀಲ್ ಆಗುತ್ತೆ. ನೀವು ಮಗುಗೆ ಆರಾಮಾಗಿ ತೃಪ್ತಿಯಾಗಿ ಮಗುಗೆ ಹಾಲು ಕುಡಿಸ್ಬೋದು. ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ ಕೃವಿ. ಅರಿಶಿನ ಯಾಕೆ ಹಾಕ್ಕೊಂಡಿಲ್ಲ ಅಂತಂದರೆ ಇದರಲ್ಲಿ ಬ್ರೋಕನ್ ವೀಟ್ ಒಂದು ಮಿಕ್ಸ್ ಅಂತ ಏನಿದೆ, ಬಾಣಂತಿ ಬುಟ್ಟಿಯಲ್ಲಿ ಬಂದಿರೋದಲ್ವಾ, ಸಿರಿಮನೆ ವೆಂಚರ್ಸಿಂದ ಕಳಿಸಿರೋದು. ಸೊ ಅದರಲ್ಲೇ ಅರಿಶಿನ ಆ್ಯಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅರಿಶಿನ ಆ್ಯಡ್ ಮಾಡಿಲ್ಲ. ಆ್ಯಂಡ್ ನಾನು ಆವಾಗಲೇ ಹೇಳಿದೆ, ನಿಮ್ಮ ಮಗುವಿಗೇನಾದರೂ ಜಾಂಡಿಸ್ ಇತ್ತು ಅಂತಂದರೆ ನೀವು ಸ್ವಲ್ಪ ಅರಿಶಿನ ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಕೆಲವರು ಹೇಳ್ತಾರೆ ಅರಿಶಿನದಿಂದ ಏನು ಜಾಂಡಿಸ್ ಬರಲ್ಲ ಅಂತ, ಬಟ್ ಸ್ಟಿಲ್ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬೋದು. ಒಂದು 2-3 ಗ್ಲಾಸ್ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕು. ಸೊ ಇದೇನೇ ಬ್ರೋಕನ್ ವೀಟ್ ಮಿಕ್ಸ್. ಇದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಹೆಸರು ಕಾಳು, ಹೆಸರು ಬೇಳೆ, ಡ್ರೈ ಫ್ರೂಟ್ಸು, ಕರಿಬೇವು ಮತ್ತು ಒಣ ಕೊಬ್ಬರಿನ ಮಿಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು, ಅಥವಾ ಗೋಧಿ ನುಚ್ಚನ್ನ ಡೈರೆಕ್ಟಾಗಿ ನೀವು ಹಾಕ್ಕೊಳ್ಬೋದು ಕಿಚಡಿಗೆ. ಸೊ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಹಾಫ್ ಗ್ಲಾಸ್ ಅಷ್ಟು ಅಂತಂದರೆ ಹಾಫ್ ಕಪ್ ಅಷ್ಟು ಈ ಬ್ರೋಕನ್ ವೀಟ್ನ ಹಾಕ್ತಿದ್ದಾರೆ ಇದಕ್ಕೆ ಕಿಚಡಿಗೆ. ಸೊ ಇದನ್ನು ಒಂದು 3-4 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಬ್ರೋಕನ್ ವೀಟ್ ಕಿಚಡಿ. ಎದೆ ಹಾಲು ಹೆಚ್ಚಿಸೋದಕ್ಕೆ, ಬಾಣಂತಿಯರಿಗೆ ಎನರ್ಜಿ ಆ್ಯಂಡ್ ತುಂಬ ಅಮ್ಮಂದಿರು ಫೇಸ್ ಮಾಡುವಂತಹ ಪ್ರಾಬ್ಲಮ್ ಏನು ಅಂತಂದರೆ ಕಾನ್ಸ್ಟಿಪೇಷನ್ನು, ಮೋಷನ್ ಸರಿಯಾಗಿ ಪಾಸ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟಪಡ್ತಾರೆ. ಸೊ ಅದು ಸಹ ಇದರಿಂದ ರಿಲೀಫ್ ಆಗುತ್ತೆ. ಈ ರೀತಿ ತೆಳ್ಳಗೆ ಮಾಡಿಕೊಂಡು ತಿನ್ಬೋದು. ಬಿಸಿ ಬಿಸಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಾಣಂತಿಯರು ಬಿಸಿ ಬಿಸಿ ಆಹಾರನ ಸೇವಿಸೋದು ಈಗ ಎದೆ ಹಾಲು ಹೆಚ್ಚಿಸೋದಕ್ಕೆ ಆ್ಯಂಡ್ ಅವರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ವ್ಲಾಗ್. ನಾನು ಹೇಗೆ ಟೈಮ್ನ ಮೇಂಟೈನ್ ಮಾಡ್ತಿದ್ದೀನಿ ಆ್ಯಂಡ್ ತಲೆ ಹೇಗೆ ಸವಿಸ್ಬೇಕು ಅದ್ರ ಜೊತೆಗೆ ಒಂದು ರೆಸಿಪಿ ಸಹ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಹೆಚ್ಚಿನ ಮಾಹಿತಿ ಜೊತೆ ನಾನು ಬರ್ತೀನಿ. ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.